ಗಾಡಿಯಲ್ಲಿ ಯಾವ್ದನ್ನ ತಗೊಳ್ಳಿ ಸರ್ ಬರೀ 75,000 ಕೊಡ್ತಾ ಇದೀನಿ ಸರ್. FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 1,10,000 ಕೊಡಿ ತಗೊಂಡೋಗಿ ಸರ್. ಬರೀ 1,45 ಕೊಡಿ ಸರ್ ತಗೊಂಡೋಗಿ ಸರ್. ಬರೀ 1,65,000 ಕೊಡಿ ತಗೊಂಡೋಗಿ ಸರ್. ಬರೀ 2,25,000ಗೆ 2015 ಮಾಡಲು ಬರೀ 1,75,000 ಕೊಡಿ ತಗೊಂಡೋಗಿ ಸರ್. ನಿಸಾನ್ ಡಸ್ಟನ್ 3,40,000 ಕೊಡಿ ಸರ್. ಇದನ್ನು ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ ಸರ್. ಅದನ್ನು 7,800 EMI ದಲ್ಲಿ ನೋಡ್ತಾ ಇದೀರಾ ಸರ್. 45,000 ತಗೊಂಡ್ ಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. 50 ನಿಂದ 1,00,000 ತಗೊಂಡ್ ಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನಿಮ್ಮ ಹೆಸರು ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 2.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 15 ಮಾಡಲ್ ಎಷ್ಟಿಗೆ 4,70,000 ಕೊಡ್ತಾ ಇದೀನಿ ಸರ್. ಬರೀ 3,40,000 ಕೊಡಿ ತಗೊಂಡೋಗಿ ಸರ್. 3,65,000 ಅಷ್ಟೇ. ಅದು ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀವಿ ನಾವು. ನ್ಯೂ ಶೇಪ್ ಆಗಿದೆ. ಬರೀ ಎಷ್ಟು ಸರ್? 4,75,000ಗೆ 2010 ಮಾಡಲ್ ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ನಿಮಗೆ MS ಕಾರ್ ಕ್ಲಬ್ ಬಂದಿದ್ದೀನಿ. ಯಾರಾದ್ರೂ ಒಂದು ಲೋ ಬಜೆಟ್ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು MS ಕಾರ್ ಕ್ಲಬ್. ಸರ್ ಇದ್ರ ವೆಲ್ಕಮ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್. ಆಯ್ತು ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು? ಚೆನ್ನಾಗಿದೆ ಸರ್. MS ಕಾರ್ ಕ್ಲಬ್ ಎಲ್ಲಿದೆ ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್? ಸರ್ ಎಲ್ಲಾರು ಗೊತ್ತಿರೋ ವಿಷಯನೇ ಸರ್. MS ಕಾರ್ ಕ್ಲಬ್ ಔಟರ್ ರಿಂಗ್ ರೋಡ್ ನಾಗರಬಾವಿ ಮಾಲ್ಗಡ ಹತ್ರನೇ ಇದೆ. ಅಷ್ಟೆಲ್ಲ ಬೇಡ ಸರ್, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಸರ್. ನಿಮಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಸರ್. ಕನ್ಫ್ಯೂಷನ್ ಲೊಕೇಶನ್ ಇನ್ನೂ ತಲೆಗೆಡ್ಸ್ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ ಬರೀ 75,000 ಸ್ಟಾರ್ಟಿಂಗ್ ಇದೆ ಸರ್ ಇವತ್ತು. ಎಷ್ಟು ಅಂದ್ರೆ ಸರ್? 75 ನಿಮಗೆ ಒಂದು 10 ಲಕ್ಷ ತನಕ ಇದೆ ಸರ್. ಓಕೆ. ಸೊ ಸರ್ ಆಮೇಲೆ ನಮ್ಮ ಯೂಸ್ಗೆ ಲೋನ್ ಅಂತ ನೋಡ್ತಾರೆ, ಲೋನ್ ಎಲ್ಲ ಹೆಂಗೆ ಸರ್? ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. 12-13 ಮೇಲೆ ಯಾವ್ದನ್ನ ತಗೊಳ್ಳಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ. MS ಕಾರ್ ಕ್ಲಬ್ ಅಲ್ಲಿ ಏನು ಸರ್ ಸ್ಪೆಷಲ್? ಯಾಕಂದ್ರೆ ಲೈಕ್ ಬೆಂಗಳೂರಲ್ಲಿ ಒಂದು 1,500 ಶೋರೂಮ್ಗಳಿದೆ ಸರ್. ಹೌದು ಸರ್. ಯಾಕೆ ಸರ್ ಒಂದು MS ಕಾರ್ ಕ್ಲಬ್ಗೆ ಬರಬೇಕು ಸರ್? ಸರ್ ಲೋ ಬಜೆಟ್ ಅಲ್ಲಿ ಕೊಡ್ತೀವಿ, ಒಳ್ಳೆ ಗಾಡಿಗಳು ಕೊಡ್ತೀವಿ ಸರ್. ಯಾರೆಲ್ಲ ನೋಡ್ತಾ ಇದ್ದೀರಾ ಬನ್ನಿ ಸರ್, ಒಂದ್ಸತಿ ನಮ್ಮ MS ಕಾರ್ ಕ್ಲಬ್ಗೆ ವಿಸಿಟ್ ಮಾಡಿ ಸರ್. ನಿಮ್ಮ ಹತ್ರ ಯಾವ್ದನ್ನ ಗಾಡಿಗಳು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್, ವಿಸಿಟ್ ಮಾಡಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಒಳ್ಳೆ ಪ್ರೈಸಲ್ಲೇ ನಿಮಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾರೆಲ್ಲ ನಿಮ್ಮ ಗಾಡಿಗಳು ಸೇಲ್ ಮಾಡಬೇಕು ಬೇಗ ನಮ್ಮ MS ಕಾರ್ ಕ್ಲಬ್ಗೆ ವಿಸಿಟ್ ಮಾಡಿ ಸರ್. ನಮ್ಮ ಹತ್ರ ಯಾವ ಗಾಡಿ ಇದೆ ನಿಮ್ಗೆ ಬೇಕಾ ಸರ್, ಬನ್ನಿ ಸರ್, ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ. ಎಕ್ಸ್ಚೇಂಜ್ ಬೇಕಾದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ, ನಿಮಗೆ ಪರ್ಚೇಸ್ ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಕೊಡ್ತಾರೆ. ಸೊ ಇದೆಲ್ಲ ಆಪ್ಷನ್ಸ್ ನಿಮ್ಮ ಹತ್ರ MS ಕಾರ್ ಕ್ಲಬ್ ಅಲ್ಲಿ ಇದ್ದೇ ಇರುತ್ತೆ. ಹೌದು ಸರ್, ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ MS ಕಾರ್ ಕ್ಲಬ್ಗೆ ಒಂದ್ಸತಿ ವಿಸಿಟ್ ಮಾಡಿ ಸರ್. ಇವಾಗ ತಡ ಮಾಡಬೇಡ ಸರ್, ಎಲ್ಲ ಬೇಕು ಸರ್ ಡೀಟೇಲ್ಸ್ ನೋಡೋಣ. ಹೌದು ಸರ್, ಬನ್ನಿ ಸರ್, ಬೇಗ ಬೇಗ ಮಾಡೋಣ. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ಬೇಕು ಸರ್ ಡೀಟೇಲ್ಸ್ ನೋಡೋಣ. ಸರ್ ಲೋ ಬಜೆಟ್ ಹುಡುಕೋರಿಗೆ ಎಲ್ಲ ಲೋ ಬಜೆಟ್ ಗಾಡಿಗಳಲ್ಲಿ ನಿಂತಿದ್ದಲ್ಲ ಸರ್? ಹೌದು ಸರ್, ಕಲಿಯೋರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 3 ಗಾಡಿಯಲ್ಲಿ ಯಾವ್ದನ್ನ ತಗೊಳ್ಳಿ ಸರ್, ಬರೀ 75,000 ಕೊಡ್ತಾ ಇದೀನಿ ಸರ್. 3ರಲ್ಲಿ ಯಾವ್ದು ತಗೊಂಡ್ರೆ 75,000? 75,000 ಸರ್. ಯಾವ್ದನ್ನ ತಗೊಳ್ಳಿ. ಜನರಲ್ಲಿ ನೋಡಿ ಸರ್ ಫೀಚರ್ ಏನ್ ಬರುತ್ತೆ ಅಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರಿಯರ್ ವೈಫರ್ ಎಲ್ಲ ಇದೆ ಸರ್ ಗಾಡಿದಲ್ಲಿ. AC ಸಮೇತ ಫುಲ್ ಚಿಲ್ಲಿಂಗ್ ಇದೆ ಸರ್. ನಲ್ಲಿ 75,000 ಸಿಗುತ್ತೆ. ಎಲ್ಲಾ ಫೀಚರ್ ಇದೆ ಸರ್. 75,000 ಯಾರು ಕೊಡ್ತಾರೆ ಸರ್? ನಮ್ಮ MS ಕಾರ್ ಕ್ಲಬ್ ಅಲ್ಲಿ ಕೊಡ್ತಾ ಇದೀವಿ, ಬನ್ನಿ ಸರ್. ಓಕೆ. 800 ಆದ್ರಿಂದ ಸರ್? ಸರ್ ಎರಡು ಚೆನ್ನಾಗಿದೆ, ಬರೀ 75,000. ಇದನ್ನು ಯಾವ್ದನ್ನ ತಗೊಳ್ಳಿ ಸರ್, ತಗೊಂಡೋಗಿ ಸರ್. ಸರ್ ಏನ್ ಸರ್, ಯಾವಾಗ ನೋಡ್ರಿ MS ಕಾರ್ ಕ್ಲಬ್ ಅಲ್ಲಿ ಡಸ್ಟರ್ಗಳು ಇದ್ದೇ ಇರುತ್ತಲ್ಲ ಸರ್? ಸರ್ ತುಂಬಾ ಜನ ಡಸ್ಟರ್ ಕೇಳ್ತಾನೆ ಇರ್ತೀರಾ, ಅದಕ್ಕೆ ನಮ್ಮ MS ಕಾರ್ ಕ್ಲಬ್ ಅಲ್ಲಿ ಯಾವಾಗಲೂ 3 ರಿಂದ 4 ಗಾಡಿ ಇದ್ದೇ ಇರುತ್ತೆ ಸರ್. ಓಕೆ. ಸೊ ಯಾವ ಬಜೆಟ್ ಇಂದ ಯಾವ ಬಜೆಟ್ ತನಕ ಇದೆ ಸರ್? ಲೋ ಬಜೆಟ್ ಇಂದ ಇದೆ, ಬನ್ನಿ ಸರ್. ಎಲ್ಲ ನಿಮ್ಗೆ ಮಾಡೆಲ್ ಗಾಡಿಗಳು ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ. ಅದು ಡೀಸೆಲ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ಗಳು ಕೊಡ್ತಾ ಇದೀವಿ ಸರ್. ಈ ಸತಿ ನೋಡ್ತಾ ಇರ್ಬೋದು ನೀವೇನೆ. 2013 ಮಾಡಲ್ ಇದು. ಅದನ್ನು RX-Z ಟಾಪ್ ಅಂಡ್ ವೆಹಿಕಲ್ 6 ಸ್ಪೀಡ್ ಬರುತ್ತೆ. ಎಲ್ಲಾ ಫೀಚರ್ ಇದೆ ಸರ್. ಇಂಟೀರಿಯರ್ ತೋರಿಸಿ ಸರ್ ಒಂದ್ಸತಿ. ಓಕೆ. ಇಂಟೀರಿಯರ್ ನೋಡಿದ್ರೆ ಫೀಚರ್ಸ್ ಏನೇನು ಬರುತ್ತೆ ಸರ್? ಕಸ್ಟಮರ್ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಬರೀ ಇದ್ರ ಪ್ರೈಸ್ ಎಷ್ಟು ಸರ್? ಬರೀ 365 ಅಷ್ಟೇ ಸರ್. 3,65,000 ಅಷ್ಟೇ. ಅದು ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀವಿ ನಾವು. ಓಕೆ. ಸೊ ಹಾಗೆ ನಿಮ್ಗೆ ರೆಡ್ ಬೇಡ ಅಂದ್ರೆ ಬ್ಲೂ ಕಲರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. 2014 ಮಾಡಲ್, ಇದನ್ನು ಟಾಪ್ ಅಂಡ್ ವೆಹಿಕಲ್ ಸರ್. RX-Z 6 ಸ್ಪೀಡ್ ವೆಹಿಕಲ್, SUV ಗಾಡಿ ಸರ್. ನೋಡ್ತಾ ಇರ್ಬೋದು ನೀವೇನೆ, ತುಂಬಾ ನೀಟ್ ಕಂಡೀಷನ್ ಇದೆ ವೆಹಿಕಲ್. ಓಕೆ. ಬಾಡಿ ಲೈನ್ ಕೂಡ ಮಿಂಟ್ ಕಂಡೀಷನ್ ಇದೆ ಅಂತ ಹೇಳೋದು. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಸೊ ನಮಗೆ ಡಿಫಾಗ್ ವೈಪರ್ ಎಲ್ಲ ಬರುತ್ತೆ. ಸೊ ಇದು 2014 ಅಲ್ಲ ಸರ್? ಇದು 14 ಮಾಡಲ್ ಡೀಸೆಲ್ ವೆಹಿಕಲ್ ಟಾಪ್ ಅಂಡ್ ಸರ್. ಇದನ್ನು ಬರೀ 3,80,000 ಸರ್ ಅಷ್ಟೇ ಸರ್. 3,80,000 ಅಷ್ಟೇ ಸರ್. ಬನ್ನಿ ಸರ್, ಮುಂದೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ. 3,80,000 ನಿಮಗೆ ಒಂದು 2014 ಮಾಡಲ್ ರೆನೋ ಡಸ್ಟರು. ಸೊ ನಿಮಗೆ ರೆಡ್ಡು ಬೇಡ, ಬ್ಲೂನು ಬೇಡ ಅಂತಂದ್ರೆ ನಿಮಗೆ ಬ್ಲ್ಯಾಕ್ ಕಲರ್ ಇದೆ ಸರ್. ಅದು ಅಡ್ವೆಂಚರ್ ವೆಹಿಕಲ್ ಸರ್. ಇದು ನೋಡ್ತಾ ಇರ್ಬೋದು ನೀವೇ ಹೆಂಗಿದೆ ಅಂತ. ಗಾಡಿ ಒಂದ್ಸತಿ ತೋರಿಸಿ ಸರ್ ರೈಟ್ ರೌಂಡ್. ಸೊ ಬಾಡಿ ಲೈನ್ ನೋಡಿದ್ರೆ ಹೊಸದಾಗಿದೆಯಲ್ಲ ಸರ್. 2014 ಮಾಡಲ್, ಇಂಟೀರಿಯರ್ ನೋಡಿ ಹೆಂಗಿದೆ ಅಂತ. ಸೊ ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ವಿತ್ ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಲಿ. 2014 ಅಲ್ಲ ಸರ್? ಇದನ್ನು 14 ಮಾಡಲು ಡೀಸೆಲ್ ವೆಹಿಕಲ್ ಸರ್. ಇದನ್ನು 6 ಸ್ಪೀಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಒಂದ್ಸತಿ ಮುಂದೆ ಬನ್ನಿ ಸರ್, ಗಾಡಿ ಚೆಕ್ ಮಾಡಿ ಓಡಿಸಿ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಸರ್. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿ ತಗೊಂಡೋಗಿ ಸರ್ ಗಾಡಿಗಳು. ಓಕೆ. ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಿದ್ದಾರೆ, ಅಷ್ಟೊಂದು ಗಾಡಿ ಕೂಡ ಸಕ್ಕದಾಗಿದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರು ಪ್ರೈಸ್ ಏನಾಯ್ತು ಸರ್? ಬ್ಲ್ಯಾಕ್ ಕಲರ್ ಬರೀ 4,40,000 ಕೊಡಿ ಸರ್, ತಗೊಂಡೋಗಿ ಸರ್. ಅದು ಲೋನ್ ಅಲ್ಲಿ ನೋಡ್ತಾ ಇದೀರಾ ಸರ್? 50 ನಿಂದ 1,00,000 ತಗೊಂಡ್ ಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಮೈಲೇಜ್ ಕೊಡೋ ಗಾಡಿಗಳು ತೋರಿಸ್ಬಿಡ್ರಿ ಸರ್. ಎಲ್ಲ ಹುಡುಗರು ಇವಾಗ ಇರೋದು ಕಾಲೇಜ್ ಹುಡುಗರಿಗೆ
ಎಲ್ಲ ನೋಡಿದ್ರೆ ಎಲ್ಲ ಕಡೆ ನೋಡ್ತಿರೋ ವೋಕ್ಸ್ ವ್ಯಾಗನ್ಗಳು ಇದೆಯಲ್ಲ ಸರ್. ಸರ್ ಈ ಗಾಡಿಗಳು ನಿಮ್ಗೆ ಮೈಲೇಜ್ ಬರೋ ವೆಹಿಕಲ್ ಸರ್. ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ ಇದು. Okay. 2013 ಮಾಡಲ್ ಸರ್. ಡೀಸೆಲ್ ವೆಹಿಕಲ್ 18 to 20 ಮೈಲೇಜ್ ಬರುತ್ತೆ ಇದನ್ನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಗರು ಸ್ಟೂಡೆಂಟ್ ಯಾರನ್ನ ಇರಲಿ ಸರ್, ಯಾರ್ಯಾರು ನೋಡ್ತಾ ಇದ್ರೆ ಬೇಗ ಬನ್ನಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಗಾಡಿ ನೋಡಿ ಸರ್ ಹೆಂಗಿದೆ ಅಂತ ನೀವೇನೆ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಹೇಳ್ಬೋದು ನಿಮಗೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ವೋಕ್ಸ್ ವ್ಯಾಗನ್ ಪೋಲೋ TDI 1.2 ಲೀಟರ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಯಾರಾದ್ರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಅವ್ರಿಗೆ ಅದು ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ, ಅದು ಸ್ಟಾಕ್ ಕಂಡೀಷನ್ ಅಲ್ಲೇ ಇದೆ ಸರ್. ಓಕೆ, ಸೊ ರೇರಲ್ಲಿ ನಿಮ್ಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಬರೀ 3,40,000 ಕೊಡಿ ತಗೊಂಡೋಗಿ ಸರ್. ಸರ್ 3,40,000 ಜರ್ಮನ್ ರೆಡ್ ಕಲರ್ ಜರ್ಮನ್ ಗಾಡಿ, ಜರ್ಮನ್ ಇಂಜಿನ್ ಅದನ್ನು ತಗೊಂಡೋಗಿ ಸರ್. ಡೀಸೆಲ್ ಇಂಜಿನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ರೆಡ್ ಬೇಡವಾ? ಸಿಲ್ವರ್ ಕೂಡ ಇದೆ ವೋಕ್ಸ್ ವ್ಯಾಗನ್ ಪೋಲೋ. ಸಿಲ್ವರ್ ಪೆಟ್ರೋಲ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್. ಇದನ್ನು ಸ್ಟಾಕ್ ಕಂಡೀಷನ್ ಅಲ್ಲೇ ಇದೆ ಸರ್. 2013 ಮಾಡಲ್ ಇದನ್ನು ನೋಡಿ. ಇದನ್ನು ಹೈಲೈನ್ ಗಾಡಿ ತುಂಬಾ ಚೆನ್ನಾಗಿದೆ ಇದನ್ನು. ಓಕೆ, ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ರೇರ್ ನಿಮಗೆ ಡಿಫಾಗರ್ ಎಲ್ಲ ಇದೆ ಗಾಡಿಲಿ. ವೈಪರ್ ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಅಲ್ಲ ಸರ್ ಇದು? ಹೈಲೈನ್ ಸರ್. ಟಾಪ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ, ಸೊ ಪೆಟ್ರೋಲ್ ವೆಹಿಕಲ್ ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 15 ಬರುತ್ತೆ, ಹೈವೇಲಿ ಒಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಡಿಪೆಂಡ್ಸ್ ಆನ್ ನಿಮ್ಮ ಡ್ರೈವಿಂಗ್ ಕೂಡ ಆಗುತ್ತೆ. ಹೌದು ಸರ್. ಸೊ ಈ ವೋಕ್ಸ್ ವ್ಯಾಗನ್ ಪೋಲೋ ಪ್ರೈಸ್ ಏನಾಗುತ್ತೆ ಸರ್? ಸರ್ ಸೇಮ್ ಸರ್ 3,40,000 ಕೊಡಿ ಸರ್. ಇದನ್ನು ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ ಸರ್. ಓಕೆ, 3,40,000 ಡೀಸೆಲ್ ಅದು ತಗೊಳ್ಳಿ, ಪೆಟ್ರೋಲ್ ಅದು ತಗೊಳ್ಳಿ ಸರ್. ವಿಂಟೋ ಬೇಕಾ ಸರ್? ಸರ್ ವೆಂಟೋ ಅಲ್ಲೊಂದು ಗ್ರೇ ಕಲರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಿಂತಿದೆ ಸರ್. ಎರಡು ಗಾಡಿ ಇದೆ ಸರ್. ಪೆಟ್ರೋಲ್ ಅಲ್ಲಿ ಇದೆ, ಡೀಸೆಲ್ ಅಲ್ಲಿ ಇದೆ. ವೆಂಟೋ ನಮ್ಮ ಹತ್ರ. ಓಕೆ, ನೋಡ್ತಾ ಇರ್ಬೋದು ನೀವು. ತುಂಬಾ ನೀಟ್ ಕಂಡೀಷನ್ ಇದೆ. ಹೈಲೈನ್ ಇದನ್ನು ಟಾಪ್ ಅಂಡ್ ವೆಹಿಕಲ್ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. 16 ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಓಕೆ, ಅದು ಹೈಲೈನ್ ಟಾಪ್ ಅಂಡ್ ವೇರಿಯಂಟು. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು ಗಾಡೀಲಿ. ಸೊ ಫೀಚರ್ಸ್ ವೈಸ್ ನೋಡ್ತೀನಿ ಅಂತ ಡಿವಿಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ಸೇರಿ ಒಂದು ಕಂಟ್ರೋಲ್ಸ್ ಇನ್ನರ್, IRVMs, ORVMs, ಕಂಪ್ನಿ ಫಿಟೆಡ್ ಸಿಸ್ಟಮ್ ಎಲ್ಲ ಇದೆ ನಿಮಗೆ. ರೇರಲ್ಲಿ ನಿಮಗೆ ಡಿಫಾಗರ್ 1.6 TDI ಡೀಸೆಲ್ ಇಂಜಿನ್ ಗಾಡಿ ವೆಂಟೋ. ಸರ್ ಎಷ್ಟು ಸರ್ ಪ್ರೈಸು? ಸರ್ ಬರೀ 4,85,000 ಸರ್. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್, ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ಏನ್ ಸರ್ ಕನ್ಫ್ಯೂಸ್ ಆಗಿದ್ದೀರಾ? 14 13 ಇರ್ಬೇಕು ನೋಡಿ ಸರ್. 16 ಮಾಡಲ್ ಸಿಂಗಲ್ ಓನರ್ ಸರ್. ಈ ರೇಂಜ್ಗೆ ಈ ಪ್ರೈಸ್ಗೆ ಅಷ್ಟೇ ಸರ್. ತಗೊಂಡೋಗಿ ಸರ್. ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ, ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಈ ಗಾಡಿ ಒಂದು ವೋಕ್ಸ್ ವ್ಯಾಗನ್ ವೆಂಟು, ಅದು 2016 ಸಿಂಗಲ್ ಓನರ್ ಗಾಡಿ, TDI ಡೀಸೆಲ್ ಇಂಜಿನ್ ಗಾಡಿ. ಹೌದು ಸರ್. ಸಿಯಾಸ್ ಬೇಕಾ ಸರ್? ಮಾರುತಿದಲ್ಲಿ ನೋಡ್ತಾ ಇದ್ದೀರಾ ಸರ್? ಅದು ಸೆಡನ್ ವೆಹಿಕಲ್ ನೋಡ್ತಾ ಇದ್ದೀರಾ? ಸಿಯಾಸ್ 2017 ಮಾಡಲ್ ಸರ್. ಓಕೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ZDI ಇದನ್ನು ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇದೆ ಸರ್. ಯಾರೆಲ್ಲ ಒಂದು ಕಡಿಮೆ ರೇಟ್ ಅಲ್ಲಿ ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ ಸರ್, ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್, ಬರೀ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಸೊ ಯಾರಾದ್ರೂ ನಿಮ್ಗೆ 5.5 ಲಕ್ಷಕ್ಕೆ ಒಂದು ಸಿಯಾಸ್ ಕೊಡ್ತಾ ಇದೀವಿ ಸರ್. 2017 ಮಾಡಲ್. ಮುಂದೆ ಬನ್ನಿ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸಿಯಾಸ್ಗೆ. ಓಕೆ, 17 ಮಾಡಲ್ ಗಾಡಿ ಸರ್ ಬರೀ 5,40,000 ಕೊಡಿ ತಗೊಂಡೋಗಿ ಸರ್. ಸರ್ 5,40,000 ಸಿಯಾಸು 17 ಮಾಡಲ್ ಸರ್. ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀವಿ, ತಗೊಂಡೋಗಿ ಸರ್. ಓಕೆ, ಸೊ ಹಾಗೆ ನಿಮಗೆ ಸಿಯಾಸ್ ಬೇಡ ಅಂದ್ರೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ವೆಹಿಕಲ್ ಬೇಕು ಅಂತಂದ್ರೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಒಂದು ಇಕೋ ಸ್ಪೋರ್ಟ್ ಏನ್ ಸರ್ ಡೀಟೇಲ್ಸ್? ಅದನ್ನು ಡೀಸೆಲ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ಸರ್. 2014 ಮಾಡಲ್. ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇದೆ, ನೋಡ್ತಾ ಇರ್ಬೋದು ನೀವು. ಓಕೆ, ಬಾಡಿ ಲೈನ್ ಕೂಡ ಸಕ್ಕತ್ತ ಮೇಂಟೈನ್ ಮಾಡಿದ್ರೆ. ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಸೊ ಬಂಪ್ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. 2014 ಮಾಡಲ್ ಸರ್. ಸೆಕೆಂಡ್ ಓನರ್. ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 85,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಕೂಡ ಆಲ್ಮೋಸ್ಟ್ ಲೈಕ್ ಮೈಲೇಜ್ ನಿಮಗೆ 18 to 20 ಬರುತ್ತೆ. ಐವೆಲ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಒಂದು ಕಾಂಪ್ಯಾಕ್ಟ್ SUV ಬೆಸ್ಟ್ ಗಾಡಿ ಸರ್. ಪ್ರೈಸ್ ಏನಾಗುತ್ತೆ ಸರ್? ಬರೀ 4,40,000 ಸರ್. ಅಷ್ಟೇ ತಗೊಂಡೋಗಿ ಸರ್. ಸರ್ 14 ಮಾಡಲ್ ಗಾಡಿ. ಹೌದು ಸರ್. ಅದು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್, ಮುಂದೆ ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ರಮೇಶ್, ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಸರ್. ಹುಡುಕೂರು ಸಿಗ್ತಲ್ಲ ಸರ್ ಲೋ ಬಜೆಟ್ ಅಲ್ಲಿ ಇನೋವಾ. ಬನ್ನಿ ಸರ್, 2010 ಮಾಡಲ್ ಕೊಡ್ತೀನಿ ಸರ್. ಅದು ನ್ಯೂ ಶೇಪ್ ಆಗಿದೆ. ಬರೀ ಎಷ್ಟೇಲಿ? ಎಷ್ಟು ಸರ್? 4,75,000ಗೆ 2010 ಮಾಡಲ್. ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಸರ್ ನೋಡ್ತಾ ಇರ್ಬೋದು ನೀವು ಗಾಡಿ ಹೆಂಗಿದೆ ಅಂತ. ನೋಡಿ ಸರ್ ಒಂದ್ಸತಿ. ಓಕೆ, ಯಾರಾದ್ರೂ ಒಂದು ಟೊಯೋಟಾ ಇನೋವಾ ನೋಡ್ತಾರವ್ರಿಗೆ ಗಾಡಿ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಫೀಚರ್ಸ್ ವೈಸ್ ನೋಡ್ತೀವಿ ಅಂದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಒಂದು 2010 ಮಾಡಲ್ ಸರ್. 10 ಮಾಡಲ್ ಗಾಡಿ ಒಂದು ಎಷ್ಟು ಸರ್ ಪ್ರೈಸು ಇನೋವಾ? ಸರ್ ಬರೀ 4,70,000 ಕೊಡ್ತಾ ಇದ್ದೀನಿ ಸರ್. ಇನ್ನೂ ಕಡಿಮೆ ಬೇಕಾ ಸರ್? ನಮ್ಮ ವಿಸಿಟ್ ಮಾಡಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಓಕೆ, ಸೊ ಹಾಗೆ ಇನ್ನೊಂದು SX4 ಇದೆ ಸರ್. ಅದು ಟಾಪ್ ಅಂಡ್ ವೆಹಿಕಲ್ ಸರ್. ಬರೀ 2,40,000 ಕೊಡ್ಬಿಡ್ತೀನಿ, ತಗೊಂಡೋಗಿ ಸರ್. 2009 ಮಾಡಲ್. FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 240 ಕೊಡಿ ಸರ್, ತಗೊಂಡೋಗಿ ಸರ್. ಸೊ ಹಾಗೆ ಒಂದು ಲಕ್ಸುರಿಯಸ್ ಸಿಡಾನ್ ಅಂತ ಹೇಳ್ಬೋದು ಸರ್. ನಿಸಾನ್ ಸನ್ನಿ 2011 ಸರ್. ಅದನ್ನು ಬರೀ 2,40,000. ಅದು ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಡನ್ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಅದನ್ನು ಡಿಕ್ಕಿ ಎಲ್ಲ ಇದೆ, ನೋಡ್ತಾ ಇರ್ಬೋದು ನೀವೇ. ಯಾರಾದ್ರೂ ಒಂದು 2011 ಮಾಡಲ್ ಶಿಫ್ಟ್ ಡಿಸೈರ್ ಮಾಡ್ತೀರಾ ಅಂದ್ರೆ ಒಂದು 3 ಲಕ್ಷ ಬೇಕಲ್ಲ ಸರ್? ಬೇಡ ಸರ್, 2,40,000 ಕೊಡಿ, ತಗೊಂಡೋಗಿ ಸರ್. ಅದಕ್ಕಿಂತ ಒಳ್ಳೆ ಕಂಫರ್ಟು ಎಲ್ಲಾನು ಇದೆ ಗಾಡೀಲಿ. ಸೊ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು ಗಾಡಿ ಅಷ್ಟೇ ಸರ್. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸಿ ತಗೊಂಡೋಗಿ ಸರ್. ಓಕೆ, ಸೊ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. 2012 ಮಾಡಲ್ ಸರ್. ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋ ಗಾಡಿ ನೋಡ್ತಾ ಇದ್ದೀರಾ ಸರ್? ಹ್ಞೂ ಸರ್. ಬಜೆಟ್ ಕಡಿಮೆ ಇದೆಯಾ ಸರ್? ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ ಸರ್? ಅದು ನಿಮ್ಗೆ 2012 ಮಾಡಲ್ ಕೊಡ್ತಾ ಇದ್ದೀನಿ, ಪೋಲೋ. ಓಕೆ, ಎಷ್ಟಿಗೆ ಸರ್? ಬರೀ 2,70,000 ಕೊಡ್ತಾ ಇದ್ದೀನಿ ಸರ್. ಸೊ 12 ಮಾಡಲ್ ಪೋಲೋ 2,70,000. ಅದು ಡೀಸೆಲ್ ವೆಹಿಕಲ್ ಸರ್. ಅದನ್ನು ಓಕೆ, ಅದು ನಿಮಗೆ ಡೀಸೆಲ್ ವೇರಿಯಂಟ್. ನಿಮಗೆ ಗಾಡಿ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ AC ಪವರ್ ಸ್ಟೇರಿಂಗು,
ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್, ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಡೈಮಂಡ್ 2K ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್ ಕಂಡೀಷನ್ ಇದೆ. ಡೀಸೆಲ್ ಗಾಡಿ, ಒಂದು Volkswagen Polo. ಹೌದು ಸರ್. ಸರ್ ಇದಕ್ಕೆ ಡಿಕ್ಕಿ ಇಲ್ಲ ಸರ್, ಅಲ್ಲೊಂದು ಡಿಕ್ಕಿ ಇರೋ ಗಾಡಿನೇ ಒಂದು Volkswagen Vento ಇದೆ. ಅದನ್ನು ಇದೆ ಸರ್. ಇದು ಪೆಟ್ರೋಲ್ ವೆಹಿಕಲ್, 2011 ಮಾಡಲ್ ಸರ್. ಇದನ್ನು ನಿಮ್ಗೆ ನೋಡಿ ಸರ್, ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ ಅಂತ. ತುಂಬಾ ಒಳ್ಳೆ ಲಕ್ಸುರಿ ವೆಹಿಕಲ್ ಫೀಚರ್ ಇದು ಫೀಲ್ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ನೀವೇನೆ. ಸೊ ಇದರಲ್ಲಿ ನಿಮಗೆ ಫೀಚರ್ಸ್ ವೈಸ್ ನೋಡ್ತಾ ಇದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಒಳ್ಳೆ ಲೆದರ್ ಸೀಟ್ಸ್, ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. Volkswagen Vento 2011 ಮಾಡಲ್ ಗಾಡಿ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಫ್ರೆಶ್ FC ಸರ್. ಇದನ್ನು ಫ್ರೆಶ್ FC, ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನಿಮ್ಮ ಹೆಸರು ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 2.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 11 ಮಾಡಲ್ Vento. ಹೌದು ಸರ್, ಬರೀ 2.5 ಲಕ್ಷಕ್ಕೆ ತಗೊಂಡೋಗಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಮಾಡೆಲ್ ಗಾಡಿ ಬೇಕನ್ನೋರಿಗೆ ಒಂದು Hyundai Accent ಇದೆ ಸರ್. ಸರ್ ನೋಡಿ ಸರ್ ಗಾಡಿ ಹೆಂಗಿದೆ ಒಂದ್ಸತಿ ನೋಡಿ ಸರ್ ನೀವೇನೆ. ಓಕೆ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಟ್ಟಿದೆ ಗಾಡೀಲಿ. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್ ಎಲ್ಲ ಇದೆ ಗಾಡಿಲಿ. ಯಾರಾದ್ರೂ ಒಂದು Hyundai Accent ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೆಹಿಕಲ್ 2014 ಮಾಡಲ್ ಸರ್. ಓಕೆ. ಇದಕ್ಕೂ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. 50 1 ಲಕ್ಷ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಬರೀ ಎಷ್ಟೇಳಿ ಇದು? ಎಷ್ಟು ಸರ್? ಬರೀ 3,40,000 ಕೊಡ್ತಾ ಇದೀನಿ ಸರ್. ಅದು 14 ಮಾಡಲ್ ಟಾಪ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಫೀಚರ್ ಇದೆ ಇದರಲ್ಲಿ. ಓಕೆ, 3,40,000ಕ್ಕೆ ಅಷ್ಟೇ ಸರ್. ಪ್ರೊಫೈಲ್ ಚೆನ್ನಾಗಿದೆಯಾ ಸರ್? ಬನ್ನಿ ಸರ್, ಮುಂದೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಒಂದು ಟಾಟಾ ಟಿಗಾರ್ ಇದೆ ಸರ್. 2018 ಮಾಡಲ್ ಸರ್ ಇದು. ನೋಡಿ ಸರ್ ಈ ಗಾಡಿ ಹೆಂಗಿದೆ ಅಂತ ನೋಡಿ ಸರ್ ಒಂದ್ಸತಿ ತೋರಿಸಿ ಸರ್. ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಇದೆ ನಿಮ್ಗೆ ಗಾಡಿಲಿ. ಯಾರಾದ್ರೂ ಒಂದು Volkswagen ಒಂದು ರೆನಾಲ್ಟ್ ಟೈಗರ್ ಇದು ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ರೇರ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಯಾರಾದ್ರೂ ಒಂದು ಟಾಟಾ ಟಿಗಾರ್ ನೋಡ್ತಿರೋರಿಗೆ 2018 ಮಾಡಲ್ ಗಾಡಿ, ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ, ಟಾಪ್ ಅಂಡ್ ವೆಹಿಕಲ್ ಸರ್. ಬರೀ 4,40,000 ಕೊಡ್ತಾ ಇದೀನಿ. 4,40,000ಕ್ಕೆ 45,000 ತಗೊಂಡ್ ಬನ್ನಿ, ಮಿಕ್ಕಿಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. ಹೌದು ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿರೋ ಒಂದು ಕ್ರೇಜಿ ಗಾಡಿ, ಒಂದು ಸ್ವಿಫ್ಟ್ ಇದೆ ಸರ್. ಸಿಂಪಲ್ ಆಗಿ ಒಂದು ಮಾಡಿಫೈ ಮಾಡ್ಬೇಕಂತ ನೋಡ್ತಾ ಇದ್ದೀರಾ ಸರ್? ಅದು ಶಿಫ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ನೀವು ಮಾಡೋದು ಏನೇ ಅವಶ್ಯಕತೆ ಇಲ್ಲ ಸರ್, ನಾವೇ ಮಾಡಿ ಮಡಗಿದೀವಿ. ನೋಡ್ತಾ ಇರ್ಬೋದು ನೀವು. GTR ಪ್ರೋದು ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಅಲೈ ವೀಲ್ಸ್ ಹಾಕಿದೀವಿ. ಅದನ್ನು ನಿಮ್ಗೆ ಲೋ ಪ್ರೊಫೈಲ್ ಟೈರ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. VX ಇಂಟೀರಿಯರ್ ನೋಡಿ ನೀವೇನೆ ಹೆಂಗಿದೆ ಅಂತ. ಓಕೆ, ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಗಾಡಿ. ಸೊ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೇರಿಂಗ್ ಕೂಡ ಸಕ್ಕತ್ತಾಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಯಾರು ಒಂದು ಸ್ವಿಫ್ಟ್ 2013 ಅಲ್ಲ ಸರ್ ಇದು? 2013 ಮಾಡಲ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. 3,60,000 ಕೊಡ್ತೀವಿ ಸರ್. ಸರ್ ಅಲಾಯ್ಸ್ 60,000 ಆಗುತ್ತೆ ಸರ್? ಹೌದು ಸರ್. ಬೇಡ ಸರ್, ನಮ್ಗೆ ಗಾಡಿ ಜೊತೆ ಎಲ್ಲ ಕೊಡ್ತಾ ಇದೀವಿ. 3,60,000 ಕೊಡಿ ತಗೊಂಡೋಗಿ ಸರ್. ಸೊ ಯಾರಾದ್ರೂ ಒಂದು ಡಸ್ಟರ್ ನೋಡ್ತೀರಾ ಅಂತಂದ್ರೆ ಅದಕ್ಕಿಂತ ಬೆಸ್ಟ್ ಗಾಡಿ, ಅದಕ್ಕಿಂತ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ಚೆನ್ನಾಗಿರೋ ಗಾಡಿ ಅಂದ್ರೆ ನಾವು ಕ್ಯಾಪ್ಚೂರ್ ಇದೆ ಸರ್. ಕ್ಯಾಪ್ಚರ್ ಅದು ಆನೆ, ಚಿಕ್ಕ ಆನೆ ಅಂತಾನೆ ಹೇಳ್ಬೋದು ಸರ್. ನೋಡಿ ಸರ್ ಗಾಡಿ ಹೆಂಗಿದೆ ಅಂತ. 2018 ಮಾಡಲ್. 18 ಮಾಡಲ್ ಗಾಡಿ, 2018 ಮಾಡಲ್. ಅದನ್ನು ಡೀಸೆಲ್ ವೆಹಿಕಲ್ ಸರ್. ಇಂಟೀರಿಯರ್ ನೋಡಿ ಹೆಂಗಿದೆ ಅಂತ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS, ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕೀಲೆಸ್ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ. ಸೊ ಯಾರಾದ್ರೂ ಒಂದು ಒಳ್ಳೆ ಕ್ಯಾಪ್ಚೂರ್ ನೋಡ್ತಿರೋರಿಗೆ ನೋಡಿ, ನಿಮಗೆ ಡಿಫಾರ್ ವೈಪರ್, ಅದು ಟಾಪ್ ಎಂಡ್ ವೇರಿಯಂಟ್ ವಿತ್ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ ಇದರಲ್ಲಿ. ಸೊ DCI-T ಇಂಜಿನ್ ಕೂಡ ಅಂತ ಹೇಳ್ಬೋದು ಗಾಡಿ. ಸೊ ಯಾರಾದ್ರೂ ಒಂದು ರೆನೋ ಕ್ಯಾಪ್ಚೂರ್ ಹುಡುಕ್ತಾರೋರಿಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ಎಷ್ಟಿರ್ಬೇಕು ಹೇಳಿ? ಇದು ಬರೀ 5,40,000 ಕೊಡ್ತಾ ಇದೀನಿ ಸರ್. ಸರ್ 2018 ಮಾಡಲ್ 18 ಮಾಡಲು 5,40,000ಕ್ಕೆ ಸರ್. ಪ್ರೊಫೈಲ್ ಚೆನ್ನಾಗಿದೆಯಾ ಸರ್? ಬನ್ನಿ ಸರ್, ನಿಮ್ಗೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. ಹೌದು ಸರ್, ಹೌದು. ಸೊ ನಮ್ಮ ಮುಂದೆ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಒಂದು ಸಿಲೆರಿಯೋ ಇದೆ ಸರ್. ಅದನ್ನು 2022 ಮಾಡಲ್ ಸರ್. 22 ಫ್ಯಾಮಿಲಿಗೆ ನೋಡ್ತಾ ಇದ್ದೀರಾ ಸರ್? ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ ಸರ್? ನೋಡಿ ಸರ್ ಗಾಡಿ ತೊಗೊಂಡು ಬಂದಿದ್ದೀವಿ. 2022 ಮಾಡಲ್ ಸರ್. ನೋಡಿ ಹೆಂಗಿದೆ ಅಂತ. ಓಕೆ, 2022 ಮಾಡಲ್ ಗಾಡಿ. ಒಂದು ಸಿಲೆರಿಯೋ ನೋಡ್ತಾರೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ರೇಲ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸು ವಿತ್ ಅಲಾಯ್ಸ್ ಎಲ್ಲ ಇದೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಗಾಡೀಲಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. 2022 ಮಾಡಲ್ ಗಾಡಿ. ಸಿಲೆರಿಯೋ ABS, ಏರ್ ಬ್ಯಾಗು ಎಲ್ಲ ಫೀಚರ್ ಇದೆ ಸರ್. ಸ್ಮಾಲ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಈ ಟ್ರಾಫಿಕ್ ಸಿಟಿದಲ್ಲಿ. ಮ್ಯಾನ್ಯುಯಲ್ ಅಲ್ಲ ಸರ್ ಇದು? ಮ್ಯಾನ್ಯುಯಲ್ ವೆಹಿಕಲ್ ಸರ್. ಹೌದು. ಪ್ರೈಸು 4,80,000 ಸರ್ ಅಷ್ಟೇ ಸರ್. ಸೊ 2022 2 ವರ್ಷ ಆಗಿಲ್ಲ ಗಾಡಿಗೆ? ಹೌದು ಸರ್. ಬರೀ 4,80,000 ಕೊಡಿ ತಗೊಂಡೋಗಿ ಸರ್. ಸರ್ ಒಂದು ಆಲ್ಟೋ 800 ಇದೆ ಸರ್. ಆಲ್ಟೋ K10 ಸರ್. ಓಕೆ. ಇದು ಏನು ಹೇಳಿ 2015 ಮಾಡಲು. ಬರೀ 45,000 ತಗೊಂಡ್ ಬನ್ನಿ ಸರ್. ನೀವು ಗಾಡಿ ತಗೊಂಡು ಹೋಗ್ತಾ ಇರ್ಬೋದು. ಅದನ್ನು 7,800 EMI ದಲ್ಲಿ ನೋಡ್ತಾ ಇದ್ದೀರಾ ಸರ್? 45,000 ತಗೊಂಡ್ ಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. ಬರೀ ಇದ್ರ ಪ್ರೈಸ್ 2,40,000 ಕೊಡ್ತಾ ಇದೀವಿ. 2015 ಮಾಡಲು, ಸಿಂಗಲ್ ಓನರ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ, ಜಸ್ಟ್ ಫ್ಯೂಲ್ ಅಂಡ್ ಹಾಕೊಂಡು ಹೋಗ್ತಾ ಇರಬೇಕು. ತಿಂಗಳು 7 ಸಲ EMI ಕಟ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟೇ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ನೋಡ್ತಾ ಇರೋದು ಆಲ್ಟೋ K10 ನೋಡ್ತಿರೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಎಲ್ಲ ಇದೆ. ಸೊ ಒಳ್ಳೆ ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಬಜೆಟೆಡ್ ಗಾಡಿ. ನಮ್ಮನೇಲೂ ಒಂದು ಕಾರ್ ಇರಬೇಕು ಅನ್ನೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು ಅಲಾಯ್ಸ್ ಹಾಕಿರೋ ಒಂದು ಸ್ಯಾಂಟ್ರೋ ಇದೆ ಸರ್. 2007 ಮಾಡಲು. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಸರ್. ನೀವು ತಗೊಂಡು ಏನು ಖರ್ಚು ಮಾಡಂಗೆ ಇಲ್ಲ. ಒಳ್ಳೆ ಮೈಂಟೈನ್ ಆಗಿದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ. 2007 ಮಾಡಲು, ಸೆಕೆಂಡ್ ಓನರು.
AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಇದೆ, 4 ಪವರ್ ವಿಂಡೋ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಎಕ್ಸ್ವಾ ಸರ್ ಇದು. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಬರೀ 1,65,000 ಕೊಡಿ ತೊಗೊಂಡೋಗಿ ಸರ್. 1,65,000ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇರೋದು. ಅದನ್ನು ನಿಮ್ಗೆ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ ಸರ್. ಓಕೆ, ಕಾಂಪ್ಲಿಮೆಂಟರಿ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಸನ್ ರೂಫ್ ಅಲ್ಲಿ ನಿಂತಿರೋ ಗಾಡಿ ಒಂದು ಐಟನ್ ಇದೆ ಸರ್. ಸರ್ ಈ ಟ್ರಾಫಿಕ್ ಅಲ್ಲಿ ಸಿಟಿದಲ್ಲಿ ಗೇರ್ ಹಾಕಿ ಕ್ಲಚ್ ಹಿಡಿದು ನಿಮ್ಗೆ ಬೇಜಾರಾಗಿದೆಯಾ ಸರ್? ಆಬ್ವಿಯಸ್ಲಿ ಸರ್. ಅದಕ್ಕೆ ಆಟೋಮೆಟಿಕ್ ಒಂದು ಚಿಕ್ಕ ಗಾಡಿ ತಗೊಂಡ್ ಬಂದಿ ಸರ್. 2011 ಮಾಡಲ್, ಅದು sunroof ಸಮೇತ? ವೆಹಿಕಲ್, ಸನ್ ರೂಫ್ ಇರೋ ವೆಹಿಕಲ್ ಸರ್. ಓಕೆ, ಸೊ ಯಾರಾದ್ರೂ ಒಂದು ಸನ್ ರೂಫ್ ಸಮೇತ ಬೇಕು ಗಾಡಿ ಅಂತಂದ್ರೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಡ್ಯೂಲ್ ಏರ್ ಬ್ಯಾಗ್, ABS, ರೇಲ್ವೆ ಡಿಫಾಗರ್, ವೈಪರ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸ್ಯಾಂಟ್ರೋ 2011 ಮಾಡಲ್ ಸರ್. ಪ್ರೈಸ್ ಏನಾಗುತ್ತೆ ಸರ್ ಈ ಒಂದು 11 ಮಾಡಲ್ ಗಾಡಿ ಒಂದು ಐಟೆನು? ಸನ್ ರೂಫ್ ಇರೋ ವೆಹಿಕಲ್ ಸರ್. ಬರೀ 2,70,000ಗೆ ನಮ್ಮ MS ಕಾರ್ ಕ್ಲಬ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಿಕ್ಕ ಗಾಡಿ ಒಂದು ಹೋಂಡಾ ಬ್ರಿಯೋ ಹೋಂಡಾದಲ್ಲಿ ಇದೆ ಸರ್. ಹೋಂಡಾ ಬ್ರಿಯೋ ನೋಡಿ ಸರ್, 2012 ಮಾಡಲು, ಬರೀ 2,20,000 ಕೊಡಿ ಸರ್, ತಗೊಂಡೋಗಿ ಸರ್ ಮನೆಗೆ. ಓಕೆ, ಎಸ್ ವೇರಿಯಂಟು ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡಿ. ನೋಡ್ತಾ ಇರ್ಬೋದು, ಯಾರಾದರೂ ಒಂದು ಹೋಂಡಾ ಬ್ರಿಯೋ ಐವಿ ಟೆಕ್ ಪೆಟ್ರೋಲ್ ಇಂಜಿನ್ ಗಾಡಿ, ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ. ಸರ್ ಒಂದು i20 ಇದೆ ಸರ್. ಸರ್ i20 2015 ಮಾಡಲು, ಟಾಪ್ ಅಂಡ್ ವೆಹಿಕಲ್ ಸರ್. ಅದನ್ನು ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಅದನ್ನು ಸ್ಪೇರ್ ಕೀ ಸಮೇತ ಮಡಗಿದ್ದಾರೆ ಕಸ್ಟಮರ್. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲೇ ಇದೆ. ಫುಲ್ ತುಂಬಾ ನೀಟ್ ಮಾಡಿ ಇದು ಕಂಡೀಷನ್ ಮಡಗಿದ್ದಾರೆ ಸರ್. ಓಕೆ, ಡ್ಯೂಲ್ ಏರ್ ಬ್ಯಾಗ್ ಇರ್ಬೋದು ನೀವೇನೆ. ಓಕೆ, ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇರೋದು ಗಾಡಿ. ಎಲೈಟ್ i20 ಅಷ್ಟು ಟಾಪ್ ಅಂಡ್ ಅಲ್ಲ ಸರ್ ಇದು? ಹೌದು ಸರ್, ಟಾಪ್ ಅಂಡ್ ಕೀಲೆಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಫ್ಯೂಚರ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS, ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಇದೆ. ಅದು 15 ಮಾಡಲ್. ಎಷ್ಟಿಗೆ ಹೇಳಿ? 4,70,000 ಕೊಡ್ತಾ ಇದ್ದೀನಿ ಸರ್. ಸರ್ 2015 ಮಾಡಲ್ 15 ಮಾಡಲ್. ಪ್ರೊಫೈಲ್ ಚೆನ್ನಾಗಿದೆಯಾ ಸರ್? ಸರ್ ಬನ್ನಿ ಸರ್, ಮುಂದೆ ನಿಮ್ಗೆ ಎಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಒಂದು ಫಿಯಟ್ ಪುಂಟೋ ಇದೆ ಸರ್. ಸರ್ 2012 ಮಾಡಲು, ಫಿಯಟ್ ಪುಂಟೋ ಡೀಸೆಲ್ ವೆಹಿಕಲ್. ಇದನ್ನು ಬರೀ 1,45,000 ಕೊಡಿ ಸರ್, ತಗೊಂಡೋಗಿ ಸರ್. 1,45,000ಕ್ಕೆ ಅದನ್ನು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್ ಸರ್. 18-20 ಮೈಲೇಜ್ ಬರುತ್ತೆ ಸರ್. ಓಕೆ, 1,45,000ಕ್ಕೆ ಅಷ್ಟೇ ಸರ್, ತಗೊಂಡೋಗಿ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸಾನ್ ಮೈಕ್ರಾ ಇದೆ ಸರ್. 2 ಗಾಡಿ ಇದೆ ನೋಡಿ ಸರ್. ಮೈಕ್ರಾ ಇದೆ, ಡೆಟ್ಸನ್ ಇದೆ. ರೆಡ್ ಬ್ಯೂಟಿನ ಅಂತ ಹೇಳ್ಬೋದು ಸರ್. ತುಂಬಾ ನೀಟ್ ಅಂಡ್ ಕಂಡೀಷನ್ ಇದೆ. ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡಲ್ ಗಾಡಿಗಳು ನೋಡ್ತಾ ಇದ್ದೀರಾ ಸರ್, ಬನ್ನಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. 14 ಮಾಡಲು, ಬರೀ 1,75,000 ಕೊಡಿ, ತಗೊಂಡೋಗಿ ಸರ್. ನಿಸಾನ್ ಡೆಟ್ಸನ್. ಓಕೆ, 5 ಸೀಟರ್ ಅಲ್ಲ ಸರ್ ಇದು? 5 ಸೀಟರ್. ಇದನ್ನು 5 ಸೀಟರ್. ನಿಸಾನ್ ಮೈಕ್ರಾ 14 ಮಾಡಲ್ ಸರ್. 2,45,000 ಸರ್. ಬರೀ 45,000 ತಗೊಂಡ್ ಬನ್ನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಮನೇಲಿ 10 ಜನ ಎಲ್ಲ ಇದ್ದಾರೆ ಸರ್, ಗಾಡಿಗಳು ಬೇಕು ಅನ್ನೋರಿಗೆ ಒಳ್ಳೆ ಗಾಡಿ ಇದೆಯಲ್ಲ ಸರ್. ಅದನ್ನು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಹ್ಞೂ ಸರ್, ತಗೊಳ್ಳಿ ಸರ್. ಅದನ್ನು ಟೊಯೋಟಾ ಕ್ವಾಲಿಸ್ ಕೊಡ್ತೀನಿ ಸರ್. ಓಕೆ, ಏನ್ ಸರ್ ಡೀಟೇಲ್ಸ್? 2000 ಮಾಡಲು. ಇದಕ್ಕೂ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ರೂಫ್ AC ಇದೆ, ಎಲ್ಲ ಇದೆ ಸರ್. ಮತ್ತೆ ಪ್ರೈಸ್ ಹೇಳ್ತಿಲ್ವಲ್ಲ ಸರ್? 1,65,000 ಕೊಡಿ, ತಗೊಂಡೋಗಿ ಸರ್. 1,65,000 ಅಷ್ಟೇ, ತಗೊಂಡೋಗಿ ಸರ್. ಓಕೆ, 1,65,000 ನಿಮ್ಗೆ ಒಂದು ಟೊಯೋಟಾ ಕ್ವಾಲಿಸ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯೋಟಾ ಇಟಿಯೋಸ್ ಇದೆ ಸರ್. ಇಟಿಎಸ್, ಅದನ್ನು ನಿಮ್ಗೆ ಡಿಕ್ಕಿ ಇರೋ ವೆಹಿಕಲ್ ಸರ್. 2011 ಮಾಡಲು, ಪೆಟ್ರೋಲ್ ವೆಹಿಕಲ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಇದರಲ್ಲಿ. ನಿಮ್ಗೆ ಸೊ ಬಾಡಿ ನೀಟ್ ಕಂಡೀಷನ್ ಇದೆ ಸರ್. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಇದನ್ನು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 2,40,000 ಕೊಡ್ತಾ ಇದೀನಿ, ತಗೊಂಡೋಗಿ ಸರ್. ಸರ್ ಇಟಿಯೋಸ್ 2011 ಮಾಡಲ್ ಗಾಡಿ? ಹೌದು ಸರ್, ಅಷ್ಟೇ ಸಾಕು, ಹೋಗಿ ಸರ್. 2,40,000 ಕೊಡಿ, ತಗೊಂಡೋಗಿ ಸರ್. ಓಕೆ, ಜಸ್ಟ್ 2,40,000 ನಿಮ್ಗೆ ಇಟಿಯೋಸ್ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇರೋದು. ಆರಾಮಾಗಿ ಇನ್ನೂ ಒಂದು 5-6 ಲಕ್ಷ ಕಣ್ಣು ಮುಚ್ಕೊಂಡು ಓಡಿಸ್ಕೋಬೋದು, ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಓಡಿಸಿದ್ರೆ ಮಾತ್ರ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರಾ ಇದೆ ಸರ್. ಸರ್ ಅದನ್ನು ನಿಮಗೆ 2004 ಮಾಡಲು, ಸ್ಯಾಂಟ್ರೋ ಜಿಂಕು. FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 1,10,000 ಕೊಡಿ, ತಗೊಂಡೋಗಿ ಸರ್. 1,10,000 ಅಷ್ಟೇ, ತಗೊಂಡೋಗಿ ಸರ್. 1,10,000 ಕೊಡ್ತೀನಿ ಸ್ಯಾಂಟ್ರೋ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು 7 ಸೀಟರ್ ಬೇಕು ಅಂದ್ರೆ 7 ಲಕ್ಷ ಎಲ್ಲ ಬೇಡವೇ ಬೇಡ, ಬಟ್ MS ಕಾರ್ ಕ್ಲಬ್ ಅಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ ಸರ್. ಎಷ್ಟೆಲ್ಲ ಇದು? ಬರೀ 2,25,000ಗೆ 2015 ಮಾಡಲು 7 ಸೀಟರ್ ಡೆಟ್ಸನ್ ಕೊಡ್ತಾ ಇದೀನಿ ಸರ್. ಓಕೆ, ಸೊ ಆರಾಮಾಗಿ 7 ಜನ ಮುಟ್ಕೊಂಡು ಆರಾಮಾಗಿ ಫ್ಯಾಮಿಲಿ ಸಮೇತ ಹೋಗ್ಬೋದು. ಎಲ್ಲಾದ್ರೂ ಟ್ರಿಪ್ ಹೋದ್ರೂ ಆರಾಮಾಗಿ ಹೋಗ್ಬೋದು. ಸೊ 2015 ಮಾಡಲು. ಓಕೆ, 15 ಮಾಡಲ್ ಗಾಡಿ. ಸೊ ಯಾರು ಒಂದು ಗೋ ಪ್ಲೇಸ್ ಹುಡ್ತಾರೋರಿಗೆ ಅಥವಾ ಲೋ ಬಜೆಟಲ್ಲಿ 7 ಸೀಟರ್ ಬೇಕು ಅನ್ನೋರಿಗೆ ಆರಾಮಾಗಿ ಈ ಗಾಡಿ ಕೂಡ ಟ್ರೈ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಶಿಫ್ಟ್ 2010 ಮಾಡಲ್ಲು. LDI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಶಿಫ್ಟ್ ಅಲ್ಲಿ 18-20 ಮೈಲೇಜ್ ಬರೋ ಗಾಡಿ ಇದು. ಇದಕ್ಕೂ FC ಫ್ರೆಶ್ ಆಗಿರುತ್ತೆ. FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 2,25,000 ಕೊಡ್ತಾ ಇದೀನಿ ಸರ್ ನಮ್ಮ MS ಕಾರ್ ಕ್ಲಬ್ ಅಲ್ಲಿ. 2,25,000 ಅಷ್ಟೇ ಸರ್.